ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಈ ಹಾಡು ನಮ್ಮ ಧಾರವಾಡದ ದ.ರಾ. ಬೇಂದ್ರೆಯವ್ರು ಬರ್ದಾರ. ಮತ್ತು ಎಸ್ ಜಾನಕಿ ಅಮ್ಮನವರು ಭಾಳ ಸುಂದರವಾಗಿ ಹಾಡ್ಯಾರ. ಮತ್ತು ಜಿ.ಕೆ. ವೆಂಕಟೇಶ್ ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡ್ಯಾರ. ಈ ಹಾಡು ಯಾಕೆ ಹಾಡಿದೆ, ನಾ ಇವತ್ತು ಯಾವ ಕತೆ ಹೇಳಲಿಕತ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕತೆಗೆ ಸ್ವಾಗತ. ಪೂರ್ತಿ ಕತೆ ನೋಡ್ರಿ, ಅರ್ಧಂಬರ್ಧ ನೋಡಬೇಡ್ರಿ. ಪೂರ್ಣ ಕತೆ ನೋಡಿ ಒಂದು ಲೈಕ್ ಕೊಡ್ರಿ, ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಮತ್ತು ಮತ್ತೆಂಥ ಕತೆ ಹೇಳಲಿ ಅಂತ ಒಂದು ಕಾಮೆಂಟ್ ಮಾಡಿರಿ. ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ನಮ್ಮಲ್ಲಿ 4 ಯುಗ ಅವ. ಏನು? ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈಗ ಕಲಿಯುಗ ನಡೆದದ. ಹಂಗೆ ಸತ್ಯುಗ ಪ್ರಾರಂಭ ಆಗೋಕ್ಕಿಂತ ಮೊದಲು ಒಬ್ಬವ ಸೋಮಕಾಸುರ ಅಂತ ಅಸುರಿದ್ದ. ಅವ ಭಯಂಕರ ಕಠಿಣವಾದಂಥ ತಪಸ್ಸನ್ನು ಮಾಡಿ 14 ಲೋಕದಾಗ ಅಧಿಕಾರ ಹೊಂದಿದ್ದ. ಮತ್ತು ವೇದ ಪಾರಾಯಣ ಮಾಡೋರನ್ನ, ಯಜ್ಞಾಗಾದಿಗಳು ಮಾಡೋರನ್ನ ಚಿತ್ರಹಿಂಸೆ ಮಾಡ್ತಿದ್ದ. ಅಲ್ದನ ಏನು ಮಾಡಿದ್ದ ಅಂದ್ರೆ, ಅವ ಭ್ರಮ ಆಗೋಂಗೆ ಮಾಡಿ 4 ವೇದಗಳನ್ನ ತುಡುಗು ಮಾಡಿಕೊಂಡು ತನ್ನ ಹೊಟ್ಟೆ ಒಳಗಿಟ್ಕೊಂಡು ಸಮುದ್ರ ತಳದಾಗ ಕೂತ್ಬಿಟ್ಟಿದ್ದ. ಹಿಂಗಾದ ಮ್ಯಾಗ ಏನಾತಂದ್ರೆ, ಏನೇ ಯಜ್ಞ ಆಗಾದಿಗಳು ಮಾಡಿದ ಮೇಲೆ ಆಹುತಿಗಳು ದೇವರಿಗೆ ಮುಟ್ಟತಿರಲಿಲ್ಲ. ಎಲ್ಲ ದೇವತೆಗಳಿಗೆ ಚಿಂತೆ ಆಗಿಬಿಡ್ತು. ಅದಕ್ಕೆ ಏನು ಮಾಡಿದರು, ಎಲ್ಲರೂ ಬ್ರಹ್ಮನ ಹತ್ರ ಹೋದರು. ಬ್ರಹ್ಮಗಂದ್ರು ಹಿಂಗ್ಯಾಕೆ ಆಗ್ಲಿಕ್ಕತ್ತದ ಅಂತ. ಬ್ರಹ್ಮಂದ, ಏನಿಲ್ಲ, ನನಗೆ ಫಸ್ಗೆ ಹಾಕಿ ಅವ ಸೋಮಕಾಸುರಿದ್ದಾವ ಏನು ಮಾಡ್ಯಾನಂದ್ರೆ 4 ವೇದಗಳನ್ನ ತೊಗೊಂಡು ತನ್ನ ಹೊಟ್ಟೆ ಒಳಗೆ ಬಿಟ್ಕೊಂಡು ಹೋಗಿ ಕೂತ್ಬಿಟ್ಟಾನ. ಮತ್ತು ಅದನ್ನೆಲ್ಲ ಹೆಂಗರೆ ಮಾಡ್ತಾರೆ ಬೇಕಲ್ಲ ಈಗ. ಮತ್ತು ಇದಕ್ಕೆ ಏನಾರ ಹಾದಿ ವಿಷ್ಣುನ ಮಾಡ್ಲಿಕ್ಕೆ ಸಾಧ್ಯದ, ಅದಕ್ಕೆ ವಿಷ್ಣು ಹತ್ರ ಹೋಗೋಣ ನಡ್ರಿ ಅಂಥೇಳಿ ವಿಷ್ಣು ಹತ್ರ ಕರ್ಕೊಂಡು ಹೋದ. ಎಲ್ಲ ದೇವತೆಗಳು ಹೋಗಿ ವಿಷ್ಣುಗೆ ಬೇಡ್ಕೊಂಡ್ರು, ಇದರಿಂದ ಏನರೇ ನೀನ ಹಾದಿ ತೋರಿಸ್ಬೇಕು ಅಂಥೇಳಿ. ಆವಾಗ ವಿಷ್ಣು ಅಂದ, ನೀವೇನು ಕಾಳಜಿ ಮಾಡಬೇಡ್ರಿ, ಇದಕ್ಕೇನಾದ ಉಪಾಯ ನಾ ಮಾಡ್ತೀನಿ ಅಂಥೇಳಿ ಅವ್ರಿಗೆಲ್ಲರಿಗೂ ಹೇಳಿ ಕಳಿಸ್ದ. ಆಮೇಲೆ ವಿಷ್ಣು ಇದ್ದವ ಏನು ಮಾಡ್ದ ಅಂದ್ರೆ, ಮತ್ಸ್ಯಾವತಾರ ತಗೊಳ್ಳೋಂಥ ನಿರ್ಣಯ ಮಾಡ್ದ. ಅಂದ್ರೆ ಮೀನಿನ ಅವತಾರ ತಗೊಳ್ಳೋಂಥದ್ದನ್ನು ನಿರ್ಣಯ ಮಾಡ್ದ. ಆಮೇಲೆ ಅಲ್ಲಿ ಒಂದು ಏನಂದ್ರೆ, ಕೃತಮಾಲಿನಿ ಅಂತ ಒಂದು ನದಿ ಇತ್ತು. ಆ ಪ್ರದೇಶಕ್ಕೆ ಅದೇನು ಕೃತಮಾಲಿನಿ ನದಿ ಇತ್ತು. ಆ ಪ್ರದೇಶದ ರಾಜ ಒಬ್ಬವ ಸತ್ಯಋತ ಅಂತಿದ್ದ. ಆ ರಾಜ ಶ್ರೀಹರಿ ಭಕ್ತ ಇದ್ದ. ಅವ ಒಂದು ದಿವಸ ಕೃತಮಾಲಾ ನದಿಗೆ ಬಂದು ಸ್ನಾನಗಿನ ಮಾಡಿ ಮತ್ತು ತಂದೆಲ್ಲ ಮುಗಿಸಿದ ಮೇಲೆ ಸೂರ್ಯಗೆ ಅರ್ಘ್ಯ ಕೊಡ್ಲಿಕ್ಕತ್ತಿದ್ದ. ಆವಾಗ ಅವನ ಕೈ ಒಳಗೇನು ನೀರಿತ್ತಲ್ಲ, ಆ ನೀರೊಳಗೆ ಒಂದು ಸಣ್ಣ ಮೀನಿನ ರೂಪ ತಗೊಂಡು ಶ್ರೀಹರಿ ಬಂದ. ಆಮೇಲೆ ಆ ರಾಜಾಗಂದ, ಮತ್ತು ನೀ ನನ್ನ ಹೊಳ್ಳೆ ನದಿಗೆ ಬಿಡಬೇಡ, ಯಾಕಂದ್ರೆ ನದಿ ಒಳಗಿರುವಂಥ ದೊಡ್ಡ ಮೀನುಗಳೇನವ ನನ್ನ ತಿಂದು ಬಿಡ್ತಾವ, ಅದಕ್ಕೆ ನೀ ನನ್ನ ಕಾಪಾಡು ಅಂತಂಥೇಳಿ ಆ ಮೀನಿನ ರೂಪದ ಶ್ರೀಹರಿ ಇದ್ದವ ಸತ್ಯಋತ ರಾಜ ಹೇಳ್ದ. ರಾಜಾಗ ಅವ ಶ್ರೀಹರಿ ರೂಪದವಂತ ಗೊತ್ತಿರಲಿಲ್ಲ. ಆದರೂ ಅವ ಭಾಳ ಕರುಣಾವಂತನೂ ಇದ್ದ. ರಾಜ ಇದ್ದವ. ಅದು ಮೀನು ಕೇಳ್ಕೊಂಡದಕ್ಕೆ ಆ ಮೀನಿನ ಮೇಲೆ ಅವಾಗ ಕರುಣೆ ಬಂತು. ಅಲ್ಲೇ ಬಾಜು ತನ್ನ ಹತ್ರ ಇರುವಂಥ ಒಂದು ಕಲಶಕ್ಕೆ ಆ ನೀರು ಸಹಿತ ಮೀನವನ್ನು ಹಾಕಿದ. ತಂದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ, ನೋಡ್ದ ಆ ಮೀನಿದ್ದದ್ದು ಕಲಶದ ತುಂಬಾಗಿತ್ತು. ಅಂದ್ರೆ ಅಷ್ಟು ದೊಡ್ಡದು ಬೆಳೆದಿತ್ತು. ಆ ಸತ್ಯಋತ ರಾಜ ಇದ್ದಾವ ಅದನ್ನು ತಗೊಂಡು ತನ್ನ ರಾಜಭವನಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡದೊಂದು ಹಂಡೆ ಒಳಗೆ ಹಾಕಿದ. ಮರನೇ ದಿವಸ ಅಂದ್ರೆ ಇಡೀ ಹಂಡೆ ತುಂಬ ಮೀನಾಗಿತ್ತದು. ಆಮೇಲೆ ಏನು ಮಾಡಬೇಕು ಅಂಥೇಳಿ ದೊಡ್ಡದೊಂದು ಹೌದು ಕಟ್ಟಿಸಿ ಅದರೊಳಗೆ ಹಾಕಿದ. ಅದ್ರೊಳಗೆ ಮರನೇ ದಿವಸ ಮುಂಜಾನೆ ಅಂದ್ರೆ ಹೌದು ತುಂಬ ಆಗಿತ್ತು ಮೀನಿದ್ದದ್ದು. ಆವಾಗ ರಾಜಾಗ ಅನ್ನಿಸ್ತು, ಇದೇನು ಸಾಮಾನ್ಯವಾದಂಥ ಮೀನಲ್ಲ, ಮಾತಾಡ್ತದ, ಜೊತೆಗೆ ಇಷ್ಟು ಲಘುನ ದೊಡ್ಡದಾಗ್ಲಿಕ್ಕತ್ತದ, ಇದು ನಮ್ಮ ರಾಜ್ಯದಾಗ ಇದ್ರ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇದನ್ನು ಸಮುದ್ರಕ್ಕೆ ಬಿಟ್ಟು ಬಂದ್ರೆ ಆತು ಅಂಥೇಳಿ ಸಮುದ್ರಕ್ಕೆ ಹೋಯ್ದ. ಎಲ್ಲ ತನ್ನ ಸೇವಕರ ಸಹಾಯ ತಗೊಂಡ ಸಮುದ್ರದಾಗ ಬಿಡೋತ್ನ್ಯಾಗ ಆ ಮೀನಿದ್ದದ್ದು ಹೊಳ್ಳಿ ರಾಜಾಗ ಹೇಳಿತು, ನೋಡು, ಇನ್ನು 7 ದಿನ ಬಿಟ್ಟು
ಕತ್ಲೆ ಆಗ್ತದೆ, ಜಗತ್ತು ಮುಣುಗ್ತದೆ, 14 ಲೋಕಗಳ ನಾಶ ಆಗ್ತವ, 7 ಸಾಗರಗಳ ಒಂದಾಗ್ತವ. ಆಗ ನೀ ಹೆದರಬೇಡ, ನಾನು ನಿನಗೊಂದು ಕೆಲಸ ಹೇಳ್ತೀನಿ, ಆ ಕೆಲಸ ಮಾಡು. ಏನಂದ್ರೆ 7 ದಿನದ ಒಳಗನ ನೀ ಏನು ಮಾಡಂದ್ರೆ ಸಪ್ತರ್ಷಿಗಳನ್ನು ಅವ್ರ ಹೆಂಡತಿಯರನ್ನ ಕರೆಸು, ಮತ್ತು ನವನಿಧಿಗಳನ್ನು ಎಲ್ಲ ಸಂಗ್ರಹ ಮಾಡು, ಮತ್ತು ಸೃಷ್ಟಿಯ ಸಮಸ್ತ ಬೀಜಗಳನ್ನು ಸಂಗ್ರಹ ಮಾಡು. ಮತ್ತು 7ನೇ ದಿವಸ ಅದನ್ನೆಲ್ಲ ತಗೊಂಡು ಈ ಸಮುದ್ರ ದಂಡಿಗೆ ಬಾ. ಆವಾಗ ಈ ಸಮುದ್ರದೊಳಗೆ ಒಂದು ದೊಡ್ಡದೊಂದು ಹಡಗು ಬರ್ತದೆ, ಮತ್ತು ದೊಡ್ಡದೊಂದು ಹಾವು ಬರ್ತದೆ. ಆಗ ನೀ ಏನು ಮಾಡಂದ್ರೆ ಆ ಸಪ್ತರ್ಷಿಗಳನ್ನು, ಅವ್ರ ಹೆಂಡತಿಯರನ್ನು, ಮತ್ತು ನವನಿಧಿಗಳನ್ನು, ಸೃಷ್ಟಿಯ ಸಮಸ್ತ ಬೀಜಗಳನ್ನು, ಮತ್ತು ನೀನು ಎಲ್ಲರೂ ಹಡಗು ಏರ್ರಿ. ಮತ್ತು ಸ್ವಲ್ಪ ಒಳಗೆ ಹೋದ ಮ್ಯಾಗ ದೊಡ್ಡದೊಂದು ಮೀನು ಬರ್ತದೆ, ಅಂದ್ರೆ ನಾನು ಬರ್ತೀನಿ, ನನಗೊಂದು ಕೊಂಬಿರ್ತದೆ, ಅದೇನು ಹಾವು ಬಂದಿರ್ತದೆ, ಅದರ ಒಂದು ದಂಡೆ ಇದ್ದದ್ದನ್ನು ಹಡಗಿ ಕಟ್ಟು, ಇನ್ನೊಂದು ದಂಡೆ ಇದ್ದದ್ದನ್ನು ಕೊಂಬಿಗೆ ಕಟ್ಟು. ಮತ್ತು ಅದೇನು ಪ್ರಳಯ ಆಗೋದದ ಆ ವೇಳೆ ಒಳಗೆ ನಾ ಆ ಹಡಗನ್ನು ಕಾಪಾಡ್ತೀನಿ. ಅದೆಲ್ಲ ಮುಗಿದು ಪ್ರಳಯ ನಿಂತ ಮೇಲೆ ಮತ್ತು ಎಲ್ಲ ಮರುಸೃಷ್ಟಿ ಆಗ್ತದೆ, ನೀ ಏನು ಕಾಳಜಿ ಮಾಡಬೇಡ ಅಂಥೇಳಿ ಮೀನಿದ್ದದ್ದು ಸತ್ಯಋತ ರಾಜ ಹೇಳ್ತು. ಹೇಳಿ ತಾನು ಸಮುದ್ರದ ಒಳಗಡೆ ಹೋಗ್ಬಿಡ್ತು. ಸತ್ಯಋತವ ಹರಿಭಕ್ತ ಇರ್ತಾನಲ್ಲ, ಅವ ನಾರಾಯಣನ ನನಗೆ ಈ ಕೆಲಸ ಮಾಡಲಿಕ್ಕೆ ನನ್ನನ್ನು ಆರಿಸ್ಕೊಂಡಾನ ಅಂಥೇಳಿ, ಅಂದ್ರೆ ಇದು ಶ್ರೀಹರಿಯ ಆಜ್ಞೆ ಅಂತ ತಿಳ್ಕೊಂಡು ಏನು ಮಾಡ್ದ ಅಂದ್ರೆ ಹೋಗಿ 7 ದಿನದಾಗ ಎಲ್ಲ ಸಪ್ತ ಋಷಿಗಳನ್ನು ಕಳಿಸಿದ, ಎಲ್ಲ ಸೃಷ್ಟಿಯ ಬೀಜಗಳನ್ನು ಸಂಗ್ರಹಿಸಿದ, ಮತ್ತು ನವನಿಧಿಗಳನ್ನು ಸಂಗ್ರಹ ಮಾಡಿಕೊಂಡ. ಎಲ್ಲ ಮಾಡಿಕೊಂಡು 7ನೇ ದಿವಸ ಬಂದು ಸಮುದ್ರ ದಂಡಿಗೆ ನಿಂತ. ಸಮುದ್ರ ದಂಡಿಗೆ ನಿಂತ ಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡದೊಂದು ಹಡಗು ಬಂತು. ಆ ಹಡಗೊಳಗೆ ಈ ಸಪ್ತರ್ಷಿಗಳನ್ನು, ಅವ್ರ ಹೆಂಡಂದರು, ಮತ್ತು ನವನಿಧಿ, ಮತ್ತು ಸೃಷ್ಟಿಯ ಸಮಸ್ತ ಬೀಜಗಳನ್ನ ಎಲ್ಲನೂ ತಗೊಂಡು ತಾನು ಹತ್ತಿದ. ಕತ್ಲೆ ಆಯ್ತು. ಆದ್ರೆ ಎಲ್ಲ ಕಡೆ ಕತ್ಲೆ ಆಗಿದ್ರು ಸಹಿತ ಹಡಗೊಳಗೆ ಆ ಸಪ್ತರ್ಷಿಗಳ ಏನು ತೇಜಸ್ಸಿತ್ತಲ್ಲ ಅದರಿಂದ ಬೆಳಕಿತ್ತು. ಮುಂದೆ ಒಂದು ಹಾವು ಬಂತು, ಎದುರುಗಡೆಗೆ ದೊಡ್ಡದೊಂದು ಮೀನು ಬಂತು. ಆ ಹಾವು ಅಂದ್ರೇನು, ವಾಸುಕಿಯವ. ಅದನ್ನು ತಗೊಂಡು ಒಂದು ದಂಡಿ ಹಡಗ ಕಟ್ಟಿದ, ಇನ್ನೊಂದು ದಂಡಿನ ಮೀನಿನ ಕೊಂಬಿಗೆ ಕಟ್ಟಿದ ಮೇಲೆ ಜೋರಾಗಿ ಮಳೆ ಬಂತು, ಭಯಂಕರವಾದ ಪ್ರಳಯ ಬಂತು. ಆ ಪ್ರಳಯದ ಸಮಯದಲ್ಲಿ ಆ ಹಡಗನ್ನು ಆ ಮೀನು ವಿಷ್ಣು ಸ್ವರೂಪಿಯಾದಂಥ ಏನು ಮತ್ಸ್ಯ ಇತ್ತು, ಮೀನಿತ್ತು, ಅದನ್ನು ಕಾಯ್ತು. ಪ್ರಳಯ ನಿಂತ ಮೇಲೆ ಮತ್ತೆ ದಂಡಿಗೆ ಬಂದು ನೀವು ಹುಷಾರಾಗಿ ಮತ್ತೆ ಹೋಗ್ರಿ ಅಂಥೇಳಿ ಮೀನಿದ್ದದ್ದು ಏನು ಮಾಡ್ತಂತ ಸಮುದ್ರ ತಳಕ್ಕೆ ಹೋತು. ಯಾಕಂದ್ರೆ ಅಲ್ಲಿ ಆ ಸೋಮಕಾಸುರ ಅಡ್ಕೊಂಡು ಕೂತಿದ್ದಲ್ಲ, ಎಲ್ಲ 4 ವೇದಗಳನ್ನ ತನ್ನ ಹೊಟ್ಟೆಗೆ ಇಟ್ಕೊಂಡ. ಅಲ್ಲಿ ಹೋಗಿ ಅವನು ಎಳೆದು ಹೊರಗೆ ತೆಗೆದು ಅವನ ಜೊತೆಗೆ ಅತೀ ಘೋರವಾದಂಥ ಯುದ್ಧ ಆಯ್ತು. ಆ ಯುದ್ಧದಾಗ ಶ್ರೀಹರಿಗೆ, ಅಂದ್ರೆ ಮತ್ಸ್ಯಾವತಾರಲ್ಲಿ ಇರುವಂಥ ಶ್ರೀಹರಿಗೆ ದೇವತೆಗಳು ಹೋಗಿ ಸಹಾಯ ಮಾಡಿದರು. ಮತ್ತು ಆ ಸೋಮಕಾಸುರರ ಜೊತೆಗೆ ಅನೇಕ ಅಸುರರು ಕೂಡ ಅವನ ಜೋಡಿ ಬಂದರು. ಅದಾದ ಮ್ಯಾಗ ಅತೀ ಘನಘೋರವಾದಂಥ ಯುದ್ಧ ನಡೀತು. ಆ ಯುದ್ಧದಾಗ ದೇವತೆಗಳು ಗೆದ್ದರು, ಮತ್ತು ಎಲ್ಲ ಅಸುರರ ನಾಶ ಮಾಡಿದರು. ಮತ್ತು ಇದೇನು ಮೀನಿತ್ತಲ್ಲ, ಅಂದ್ರೆ ದೊಡ್ಡದಾದಂಥ ಬಂಗಾರ ಬಣ್ಣದ ಮೀನಿತ್ತದು. ಆ ಏನು ವಿಷ್ಣು ಸ್ವರೂಪಿ ಇದ್ದ ಹೋಗಿ ಆ ಸೋಮಕಾಸುರನ ತನ್ನ ಕೋರೆ ಹಲ್ಲಿನಿಂದ ಅವನ ಹೊಟ್ಟೆಯನ್ನು ಬಗದ, ಅಂದ್ರೆ ಹೊರಗೆ ತೆಗೆದು ಅವನ ಹೊಟ್ಟೆ ಒಳಗಿರುವಂಥ 4 ವೇದಗಳನ್ನ ತಗೊಂಡು ಬಂದು ಬ್ರಹ್ಮಗೆ ಕೊಟ್ಟ. ಬ್ರಹ್ಮ ಹೇಳ್ದ, ಇನ್ನು ನೀನು ಮರುಸೃಷ್ಟಿ ಮಾಡು ಅಂಥೇಳಿ. ಎಲ್ಲ ದೇವತೆಗಳು ಶ್ರೀಹರಿನ ಬಾಯಿ ತುಂಬ ಕೊಂಡಾಡಿದರು. ನಮಗೆ ಬಂದಂಥ ಈ ಕಷ್ಟನ ಶ್ರೀಹರಿ ಇದ್ದಾವ ಪರಿಹಾರ ಮಾಡಿದ ಅಂಥೇಳಿ ಶ್ರೀಹರಿನ ಭಯಂಕರ ಕೊಂಡಾಡಿದರು. ಅವೇನು ಶ್ರೀಹರಿ ಇದ್ದಾವ 4 ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟು ಇನ್ನು ನೀನು ನಿರ್ಮಾಣ ಕಾರ್ಯ ಮಾಡು ಅಂತ ಹೇಳಿದ. ಬ್ರಹ್ಮ ನಿರ್ಮಾಣ ಕಾರ್ಯ ಶುರು ಮಾಡಿದ. ಅದೇ ಯುಗದ ಆದಿ ಯುಗಾದಿ. ಆ ಯುಗಾದಿಯನ್ನು ಇವತ್ತಿನ ನಾವು ಕಲಿಯುಗಿರುವಂಥ ನಾವು ಸಾಮಾನ್ಯ ಜನರು ಏನು ಮಾಡ್ತೀವಿ ಅಂದ್ರೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಳ್ಳು ತೋರಣಗಳನ್ನು ಕಟ್ಟಿ ಮತ್ತು ದೇವರ ಪೂಜೆ ಮಾಡಿ ಸಿಹಿ ಅಡಿಗೆ ಮಾಡಿ
ನೈವೇದ್ಯ ಮಾಡಿ ಅದರ ಜೊತೆಗೆ ನಾವು ಬೇವು ಬೆಲ್ಲವನ್ನು ಸಹಿತ ತಿಂತೇವೆ. ಯಾಕಂತಂದ್ರೆ ನಮ್ಮ ಹಿರಿಯರು ಏನು ಮಾಡ್ಯಾರಂದ್ರೆ, ಜೀವನದಲ್ಲಿ ಇನ್ನು ಮುಂದೆ ಈ ವರ್ಷ ನಿಮಗೇನು ಬರ್ತದ ಸುಖ ದುಃಖ ಎರಡನ್ನೂ ನೀವು ಸಮನಾಗಿ ತಿಳ್ಕೊಂಡು ನಡ್ಕೋರಿ ಅಂಥೇಳಿ ಯುಗದ ಆದಿ ದಿವಸ ಅಂದರೆ ಯುಗಾದಿ ದಿವಸ ಈ ವರ್ಷ ಬರೋ ಅಂಥ ಸುಖ ದುಃಖಗಳನ್ನ ಸಮನಾಗಿ ನೀವು ತಿಳ್ಕೊಲಿ ಅನ್ನೋದಕ್ಕೆ ಬೇವು ಬೆಲ್ಲವನ್ನು ತಿನ್ನೋದನ್ನು ನಮ್ಮ ಆಚರಣೆಯಲ್ಲಿ ತಂದಾರ. ಮತ್ತು ಹಿಂಗೆ ನಾವು ದರ್ ವರ್ಷವೂ ಯುಗಾದಿ ಆಚರಣೆ ಮಾಡ್ತೀವಿ. ಮುಂದಿನ ಕತೆ ಒಳಗೆ ಮತ್ತು ನೀವು ನಾವು ಭೇಟಿಯಾಗೋಣ್ರಿ. ಹೌದಿಲ್ಲೋ? ನಮಸ್ಕಾರಗಳು.